ಸಿದ್ದರಾಮಯ್ಯನವರು ಆದಷ್ಟು JDS ಅನ್ನು ಮುಗಿಸ್ಬೇಕು ಅನ್ನುವಂಥ ವಿಚಾರದಲ್ಲೇ ಇದ್ದಾರೆ ಅವರು. ಹೀಗಾಗಿ ರಾಜಕೀಯ ವೈರಿಗಳಿದ್ದಾರೆ ಸಿಕ್ಕಾಪಟ್ಟೆ ಅಲ್ಲ, ಜೊತೆಗೆ ಮೈಸೂರು ಏರಿಯಾದಲ್ಲೇ, ಜೊತೆಗೆ BJP ಅವ್ರು ತನ್ನ ಶಕ್ತಿ ಹೆಚ್ಚು ಮಾಡ್ಕೊಳ್ತದೆ. ಒಕ್ಕಲಿಗ ನಾಯಕರನ್ನು ಹುಡುಕ್ತಾ ಇದೆ. ಒಕ್ಕಲಿಗ ನಾಯಕರು ಇಲ್ಲ ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಈಗಾಗಲೇ ಅವ್ರು BJPಗಿರೋದು ಏನದಪ್ಪ ಅಂತೇಳಿಲ್ಲ, ಅಹಿಂದದ ಓಟುಗಳು ಮಾತ್ರ ಅಥವಾ ಹಿಂದುಳಿದವ್ರ ಓಟುಗಳಾಗಿರ್ಬೋದು, ದಲಿತರದ್ದು, ಇನ್ನುಳಿದವ್ರದ್ದು ಮ್ಯಾಕ್ಸಿಮಮ್ ಬರಲಿಕ್ಕಿಲ್ಲ ಅನ್ನುವಂಥ ಭಯ ಅವ್ರಿಗೆ ಕಾಡ್ಲಿಕ್ಕತ್ತದ. ಹೀಗಾಗಿ HDK ಅವ್ರನ್ನ ಮುಂದೆ ಮಾಡಿ ಮುಂಬರುವ ಎಲೆಕ್ಷನ್ದಲ್ಲೇ ಗೆದ್ಕೋಬೇಕು ಅನ್ನೋದು ಒಂದು ಆಶೆನೂ ಅದ ಅವ್ರಲ್ಲಿ, ಇಲ್ಲ ಅಂತಲ್ಲ. ಆದರೆ ಇದನ್ನು ಉಳಿಸ್ಕೋಬೇಕಾಗಿದ್ದಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ನೈತಿಕ ನೆಲೆಗಟ್ಟ, ವಿಶೇಷವಾಗಿ BJP ಇಲ್ಲೂ ತಪ್ಪಿತಸ್ಥರದ ರಾಜಕಾರಣಿಗಳು ಇಲ್ಲಂತಲ್ಲ, ಆದರೆ ಹೊರಗೆ ಅವ್ರಿಗೆ ನಾವು ಆದರ್ಶವಾದಿಗಳು ತೋರಿಸ್ಕೊಳ್ತಾ ಇರ್ತಾರೆ. ಅದರಲ್ಲಿ ಪ್ರಜ್ವಲ್ ಮತ್ತು ರೇವಣ್ಣರ ಈ ಘಟನೆಗಳಿಂದಾಗಿ ಮತ್ತು ಏನಾದ್ರು ರೇವಣ್ಣವ್ರಿಗೆ ಏನಾದ್ರು ಶಿಕ್ಷೆ ಆಯ್ತಪ್ಪ ಅಂತಂದ್ರೆ ಇನ್ನಷ್ಟು ಹಿಂಬಡ್ತಿ ಆಗ್ತದೆ JDSಗೆ. ಒಂದೇನೋ ಒಂದು ಹೆಜ್ಜೆ ಮುಂದೆ ಬಂದದ BJP. ಯಾಕಂತಂದ್ರೆ ಎತ್ತಾಳು ಹೊರಗೆ ಹೋಗಿದ್ದಾರೆ, ಜೊತೆಗೆ ಲಿಂಗಾಯತ್ ಮತ್ತು ಒಕ್ಕಲಿಗ ಕಾಂಬಿನೇಷನ್ ಮಾಡಿದ್ರೆ ನಮ್ಗೆ ಇನ್ನಷ್ಟು ಹೆಚ್ಚು ಸೀಟ್ ಬರ್ಬೋದು ಅನ್ನುವಂಥ ಒಂದು ತರ್ಕ ಅವರು. ಅದು ಸಹಜ ಅದ. ಯಾಕಂದ್ರೆ ಎಕನಾಮಿಕಲಿ ಸ್ಟ್ರಾಂಗ್ ಇದ್ದಂಥವು ಎರಡೂ ಈ ಲಿಂಗಾಯತ್ ಮತ್ತು ಒಕ್ಕಲಿಗರು, ಅದೇ ಕಾಲಕ್ಕೆ ಇಲ್ಲಿವರೆಗೆ ಆಡಳಿತ ಮಾಡ್ತಾ ಬಂದಂಥವ್ರು, ಇವರಿಬ್ಬರು ಒಂದಾದ್ರಪ್ಪ ಅಂತಂದ್ರೆ ಇನ್ನುಳಿದ ಹಿಂದುಳಿದವ್ರು ಅವ್ರನ್ನ ವಿಶ್ವಾಸ ತೆಗೆದುಕೊಂಡು, ದಲಿತರ ವಿಶ್ವಾಸ ತೆಗೆದುಕೊಂಡು ನಾವು ಗೆಲ್ಲೋ ಪ್ರಯತ್ನ ಮಾಡ್ಬೋದು, ನಾವು ಪ್ರಧಾನಿ OBC ಹಾಗೆ ಏನೋ ಮಾಡೋ ಪ್ಲ್ಯಾನ್ಗಳು BJPಲೂ ಅದ ಮತ್ತು JDSನಲ್ಲೂ ಅದ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು 2028ರಲ್ಲಿ ಗುರುತು ಮಾಡುವಂಥ ವಿಷಯ. ಹೀಗಾಗಿ ಇದು ಡೆವಲಪ್ಮೆಂಟ್